ನಮಸ್ತೆ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಒಂದೇ ತಿಂಗಳಲ್ಲಿ 50 ಲಕ್ಷ ಜನ ಭೇಟಿ. ಅಯೋಧ್ಯೆಯಲ್ಲಿನ ಈಗಿನ ವ್ಯವಸ್ಥೆ ಹೇಗಿದೆ ಗೊತ್ತಾ? ಅಯೋಧ್ಯೆ ರಾಮ ಮಂದಿರದಲ್ಲಿ 500 ವರ್ಷಗಳ ಹಿಂದೆ ಪ್ರಕಟವಾಗಿದ್ದ ರಾಮ ಮೂರ್ತಿ ಈಗ ಎಲ್ಲಿದೆ ಗೊತ್ತಾ? ಆ ರಾಮ ಮೂರ್ತಿಯಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡಿದೆ? ಹೊಸ ರಾಮ ಮೂರ್ತಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆದವು? ಅದರಂತೆ ಹಳೆ ಮೂರ್ತಿ ಹೊಸ ರೂಪ ಪಡಿತಾ ಇರೋದಾದ್ರೂ ಹೇಗೆ? ಈ ಎಲ್ಲ ವಿಸ್ಮಯಕಾರಿ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀವಿ. ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮಿಂದ ನಾವು ಬಯಸೋದು ಒಂದೇ, ಒಂದು ಲೈಕ್ ಮಾಡಿದ್ರಾ? ಥ್ಯಾಂಕ್ ಯು ಸೋ ಮಚ್. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಜನವರಿ 22ರಂದು ಲೋಕಾರ್ಪಣೆಗೊಂಡ ಅಯೋಧ್ಯೆ ರಾಮ ಮಂದಿರಕ್ಕೆ ಕಳೆದ 1 ತಿಂಗಳಲ್ಲಿ 50 ಲಕ್ಷ ಜನ ಭಕ್ತರು ಭೇಟಿ ನೀಡಿದ್ದಾರೆ ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ರಾಮ ಮಂದಿರದಲ್ಲಿರುವ ರಾಮಲಲ್ಲಾನ ನೋಡೋದಕ್ಕಂತಾನೆ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಮಾತ್ರವಲ್ಲದೆ ರಾಮನನ್ನ ನೋಡೋದಕ್ಕೆ ವಿದೇಶದಿಂದಲೂ ಕೂಡ 100 ಜನ ಭಕ್ತರು ಪ್ರತಿದಿನ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಭಕ್ತರು ಸರತಿ ಸಾಲಿನಲ್ಲಿ ನಿಲ್ಲಬೇಕಾಗಿದೆ. ಆಡಳಿತ ಮಂಡಳಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದು ಭಕ್ತರ ಕಾಯುವ ಸಮಯವನ್ನ ಕಡಿಮೆ ಮಾಡ್ತಾ ಇದೆ. ದೇವಸ್ಥಾನಕ್ಕೆ ಹೋಗೋದಕ್ಕೆ ರಾಮ್ಪಥ್ನಲ್ಲಿ ಸುಮಾರು 2 ರಿಂದ 3 ಕಿಲೋಮೀಟರ್ ನಡೆಯಬೇಕಾಗತ್ತೆ. ಆದರೆ ಯಾವುದೇ ತಳ್ಳುವಿಕೆ ಆಗಿರಬಹುದು ಅಥವಾ ಅವ್ಯವಸ್ಥೆ ಇದುವರೆಗೂ ಕಂಡು ಬಂದಿಲ್ಲ. ಪ್ರತಿ ಹಂತದಲ್ಲೂ ಸರತಿ ಸಾಲಿನಲ್ಲೂ ಭದ್ರತಾ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದೆ. ಅಯೋಧ್ಯೆ ಈಗಾಗಲೇ ಭಾರತದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ ಧಾರ್ಮಿಕ ಸ್ಥಳಗಳ ಪಟ್ಟಿಯಲ್ಲಿ ಸೇರ್ಕೊಂಡಿದೆ. ಇನ್ನು ಸದ್ಯ ಅಯೋಧ್ಯೆಗೆ ರಸ್ತೆ ಮಾರ್ಗ, ರೈಲ್ವೆ ಮಾರ್ಗ ಹಾಗೂ ವಾಯು ಮಾರ್ಗದಲ್ಲೂ ತಲುಪುವುದಕ್ಕೆ ಅವಕಾಶವಿದ್ದು ವೃದ್ಧರು, ಯುವಕರು ಹಾಗೂ ಮಕ್ಕಳು ಸೇರಿದಂತೆ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಿದ್ದಾರೆ. ರಾಮ ಜನ್ಮಭೂಮಿ ಪಥ ಮತ್ತು ಭಕ್ತಿ ಪಥ ಎರಡೂ ದಿನವಿಡೀ ಯಾತ್ರಾರ್ಥಿಗಳಿಂದ ತುಂಬಿ ತುಳುಕ್ತಾ ಇದೆ. ಹೀಗಾಗಿ ಉತ್ತರ ಪ್ರದೇಶ ಸರ್ಕಾರ ಇದೀಗ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಕೀರ್ಣ 3 ಪ್ರವೇಶ ದ್ವಾರಗಳನ್ನು ಮಾಡೋದಕ್ಕೆ ಮುಂದಾಗಿದೆ. ಇದೆಲ್ಲದರ ಮಧ್ಯೆ ಅಂದು ಅಯೋಧ್ಯೆಯಲ್ಲಿ ಪ್ರಕಟವಾಗಿದ್ದ ರಾಮನ ಮೂರ್ತಿ ಈಗ ಎಲ್ಲಿದೆ ಅನ್ನೋದನ್ನ ಸ್ವಲ್ಪ ರಿವೈಂಡ್ ಮಾಡ್ತೀವಿ. 500 ವರ್ಷಗಳ ಹಿಂದೆ ಅಂದ್ರೆ ಬಾಬ್ರಿ ಮಸೀದಿಯನ್ನ ಬಾಬರ ನಿರ್ಮಾಣ ಮಾಡ್ತಾನೆ. 1949 ಡಿಸೆಂಬರ್ 21ರಂದು ಅದೇ ಬಾಬ್ರಿ ಮಸೀದಿಯಲ್ಲಿ ರಾಮನ ಮೂರ್ತಿ ಪ್ರಕಟವಾಗತ್ತೆ. ಆ ರಾಮನ ಮೂರ್ತಿ ಪ್ರಕಟವಾದ ನಂತರವೇ ಈ ಒಂದು ಕೇಸ್ಗೆ ದೊಡ್ಡ ತಿರುವು ಪಡೆದುಕೊಳ್ತಾ ಹೋಗುತ್ತೆ. ಹಿಂದೆ ವಿವಾದಾತ್ಮಕ ಮಸೀದಿಯಲ್ಲಿ ರಾಮನ ವಿಗ್ರಹ ನಿಗೂಢವಾಗಿ ಕಾಣಿಸಿಕೊಂಡಿದೆಯಂತ ಕೆಲವರು ಹೇಳ್ತಾ ಇದ್ದಾಗ ಪ್ರಸ್ತುತ ರಾಮ ಜನ್ಮಭೂಮಿಯ ಸುತ್ತಲೂ ಧಾರ್ಮಿಕ ಭಾವನೆಗಳನ್ನ ಉತ್ತೇಜನಗೊಂಡಿಸಿತ್ತು ಮತ್ತು ದಶಕಗಳ ಕಾಲ ಕಾನೂನು ಹೋರಾಟಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯನ್ನ ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಲಕ್ಷಾಂತರ ಹಿಂದೂಗಳು ಆಚರಿಸಿದ ಭವ್ಯವಾಗಿ ಕಾರ್ಯಕ್ರಮವಾಗಿತ್ತು. ಆದರೆ ಹಳೆ ರಾಮಲಲ್ಲಾ ವಿಗ್ರಹ ಈಗ ಎಲ್ಲಿದೆ ಎಂಬುದು ದೊಡ್ಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಡಿಸೆಂಬರ್ 22, 1949 ರಾತ್ರಿ ಬಾಬ್ರಿ ಮಸೀದಿಯೊಳಗೆ ಟೆಂಟ್ ತರಹದ ರಚನೆಯಲ್ಲಿ ಕಾಣಿಸಿಕೊಂಡಾಗಿನಿಂದ ಇದು ತಾತ್ಕಾಲಿಕ ಸ್ಥಿತಿಯಲ್ಲಿದೆ ಅಂತ ವರದಿಯಲ್ಲಿದ್ದು, ಪ್ರಭು ಶ್ರೀರಾಮಚಂದ್ರ ದೇವರ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಮುಖದ ಎಕ್ಸ್ಪ್ರೆಷನ್ನಲ್ಲಿ ಬದಲಾವಣೆಯಾಗಿದೆ. ಇದೆಲ್ಲದಕ್ಕೂ ದೇವರ ಪವಾಡವೇ ಕಾರಣ. ದೇವರು ಹೊಸ ರೂಪವನ್ನ ಸೃಷ್ಟಿ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಗ್ರಹ ನಾನು ಮಾಡಿರೋ ವಿಗ್ರಹದಂತೆ ಕಾಣಿಸ್ತಾ ಇಲ್ಲ. ಪ್ರಾಣ ಪ್ರತಿಷ್ಠಾಪನೆ ನಂತರ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ ಅಂತ ಸ್ವತಃ ಶಿಲ್ಪಿಯವರೇ ಹೇಳುತ್ತಿದ್ದಾರೆ. ಇನ್ನು ಈ ವಿಗ್ರಹದ ಬದಲಾವಣೆ ಒಂದು ಕಡೆಯಾದ್ರೆ ಅಯೋಧ್ಯೆಯೂ ಕೂಡ ಬದಲಾಗ್ತಾ ಇದೆ. ಪ್ರತಿದಿನ ಅಯೋಧ್ಯೆಯ ರಾಮ ಮಂದಿರಕ್ಕೆ ಭಕ್ತರು ಹರಿದು ಬರ್ತಿದ್ದಾರೆ. ಬರೋಬ್ಬರಿ 3 ಲಕ್ಷಕ್ಕೂ ಹೆಚ್ಚು ಜನರು ಅಯೋಧ್ಯೆಗೆ ಭೇಟಿ ನೀಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವ ಸಾಧ್ಯತೆ ಇದೆ. ಸರ್ವೆ ಒಂದರ ಪ್ರಕಾರ ವರ್ಷಕ್ಕೆ ಸುಮಾರು 5 ಕೋಟಿ ಭಕ್ತರು ಬರ್ತಾರಂತೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಭಕ್ತರು ಬರುವುದು ಅಂದ್ರೆ ತಿರುಪತಿ ತಿಮ್ಮಪ್ಪ ಮತ್ತು ವೈಷ್ಣೋ ದೇವಿಗೆ ಮಾತ್ರ.
ಆದರೆ ಮುಂದಿನ ದಿನಗಳಲ್ಲಿ ಈ ಎರಡೂ ದೇಗುಲಗಳನ್ನ ದಾಖಲೆಗಳನ್ನ ಅಯೋಧ್ಯ ರಾಮ ಮಂದಿರ ಮುರಿಯಲಿದೆ. ಅಷ್ಟೇ ಅಲ್ಲದೆ ಖಜಾನೆ ಸಂಪತ್ತಿನ ವಿಚಾರದಲ್ಲೂ ರಾಮನೇ ಶ್ರೀಮಂತ ದೇವರಾಗುವ ಸಾಧ್ಯತೆಗಳು ಇದೆ. ಅದರಲ್ಲೂ ಇದೀಗ ಎಲ್ಲರ ಕಣ್ಣು ನೆಟ್ಟಿರೋದು ರಾಮನ ಆಭರಣಗಳ ಮೇಲೆ. ಹಾಗಾದ್ರೆ ರಾಮನ ಆಭರಣಗಳ ಬೆಲೆ ಎಷ್ಟೆಷ್ಟು ಅಂತ ನೋಡ್ತಾ ಹೋಗೋದಾದ್ರೆ, ಚಿನ್ನದ ಕಿರೀಟ ಸುಮಾರು 1.7 ಕೆಜಿ ತೂಕ ಹೊಂದಿದೆ. 75 ಕ್ಯಾರೆಟ್ ವಜ್ರ, 135 ಕ್ಯಾರೆಟ್ ಜಾಂಬಿಯನ್ ಪಚ್ಚೆ, 262 ಕ್ಯಾರೆಟ್ ಮಾಣಿಕ್ಯವಿದೆ. ಇನ್ನು ಶ್ರೀರಾಮನ ಹಣೆ ಮೇಲೆ ವಜ್ರ ನಿರ್ಮಿತ ತಿಲಕವನ್ನ ಇಡಲಾಗಿದೆ. ರಾಮಲಲ್ಲ ಹಣೆಯ ಮೇಲೆ ಮಂಗಳಕರ ಸಂಕೇತವಾದ ತಿಲಕವನ್ನ ವಜ್ರ ಮಾಣಿಕ್ಯಗಳಿಂದ ರಚಿಸಲಾಗಿದೆ. ಅಲ್ಲದೆ ರಾಮನಿಗೆ ಚಿನ್ನದ ಮಾಲೆ ತೊಡಿಸಲಾಗಿದೆ. 16 ಗ್ರಾಂ ಹಳದಿ ಚಿನ್ನದ ನಡುವೆ 6 ಕ್ಯಾರೆಟ್ನ ನೈಸರ್ಗಿಕ ವಜ್ರವನ್ನ ಇರಿಸಲಾಗಿದೆ. ಶ್ರೀರಾಮನಿಗೆ ಬಳಸಲಾಗಿರುವ ಸೊಂಟದ ಪಟ್ಟಿ ಕೂಡ ತುಂಬಾ ವಿಶೇಷವಾಗಿದೆ. 0.75 ಕಿಲೋಗಳಷ್ಟಿದ್ದು 70 ಕ್ಯಾರೆಟ್ ವಜ್ರಗಳನ್ನ ಇದು ಒಳಗೊಂಡಿದೆ. ಸುಮಾರು 850 ಕ್ಯಾರೆಟ್ ಮಾಣಿಕ್ಯಗಳನ್ನ ಮತ್ತು ಪಚ್ಚೆಗಳನ್ನ ಬಳಸಿ ಸೊಂಟದ ಪಟ್ಟಿಯನ್ನ ತಯಾರಿಸಲಾಗಿದೆ. ರಾಮಲಲ್ಲ 2 ಕೈಗಳಿಗೆ ತೊಡಿಸಲಾಗಿರುವ ಬಳೆಯಾಕಾರದ ಆಭರಣಗಳನ್ನ ಚಿನ್ನದಲ್ಲಿ ರೂಪಿಸಲಾಗಿದ್ದು ರತ್ನ ಮತ್ತು ಮುತ್ತುಗಳಿಂದ ಅಲಂಕರಿಸಲಾಗಿದೆ. ಮುತ್ತುಗಳನ್ನ ಒಳಗೊಂಡಿರುವ 2 ಉಂಗುರಗಳನ್ನ ಬೆರಳುಗಳಿಗೆ ತೊಡಿಸಲಾಗಿದೆ. ಇದಿಷ್ಟೇ ಅಲ್ಲದೆ ರಾಮಲಲ್ಲಾನ ಕಾಲುಗಳಿಗೆ ತೊಡಿಸಲಾಗಿರುವ ಕಾಲ್ಗೆಜ್ಜೆ ಹಾಗೂ ಕಾಲುಂಗುರ ಆಕೃತಿಯ ಆಭರಣಗಳು ಚಿನ್ನದ ಮಾಣಿಕ್ಯ ವಜ್ರಗಳಿಂದ ಅಲಂಕರಿಸಲಾಗಿದೆ. ಇನ್ನು ಶ್ರೀರಾಮನ ಅಂದವನ್ನ ಹೆಚ್ಚಿಸಿದ್ದು ಕುಂಡಲ ಅಂದ್ರೆ ಕಿವಿಯೋಲೆ. ನವಿಲಿನ ಆಕೃತಿಯನ್ನ ಓಲೆಯಲ್ಲಿ ರಚಿಸಲಾಗಿದೆ. ಬಂಗಾರದಲ್ಲಿ ರೂಪಿಸಲಾಗಿರುವ ಕುಂಡಲಿಗಳಿಗೆ ಮುಕುಟಕ್ಕೆ ಮಾಣಿಕ್ಯ, ಪಚ್ಚೆ, ಹವಳೆ ವಜ್ರಗಳನ್ನ ಬಳಸಲಾಗಿದೆ. ಇನ್ನು ರಾಮನ ಮೂರ್ತಿಯ ಕಂಠದಲ್ಲಿರುವ ಅರ್ಧಚಂದ್ರಾಕಾರದ ಸರದಲ್ಲಿ ಸೂರ್ಯ ದೇವ್ ಕೆತ್ತಲಾಗಿದೆ. ರಾಮಲಲ್ಲಾನ ಹೃದಯ ಭಾಗದಲ್ಲಿ ಕೌಸ್ತುಭ ಮಣಿಯನ್ನ ದೊಡ್ಡ ಮಾಣಿಕ್ಯ ಹಾಗೂ ವಜ್ರಗಳಿಂದ ಅಲಂಕರಿಸಲಾಗಿದೆ. ಗಂಡಲಿನ ಕೆಳಗೆ ಮತ್ತು ಹೊಕ್ಕಳಿನ ಮೇಲ್ಭಾಗದಲ್ಲಿ ಪೆಂಡೆಂಟ್ ಅನ್ನ ಹಾಕಲಾಗಿದೆ. ಇನ್ನು ವಜ್ರಖಚಿತ ವಿಜಯಮಾಲ ರಾಮಲಲ್ಲಾನಿಗೆ ತೊಡಿಸಲಾದ ಅತಿ ಉದ್ದನೆಯ ಹಾಗೂ 3ನೇ ಹಾರವಾಗಿದೆ. ಚಿನ್ನ ಮಾಣಿಕ್ಯಗಳನ್ನ ಒಳಗೊಂಡು ವಿಜಯಮಾಲ ಹಾರ ರಚಿಸಲಾಗಿದೆ. ಸೂರತ್ನ ಪ್ರಮುಖ ವಜ್ರ ವ್ಯಾಪಾರಿಗಳು ರಾಮ ಮಂದಿರಕ್ಕೆ 101 ಕೆಜಿ ಚಿನ್ನವನ್ನ ದಾನವಾಗಿ ನೀಡಿದ್ದಾರೆ. ಇದು ಸುಮಾರು 68 ಕೋಟಿ ರೂಪಾಯಿ ಮೌಲ್ಯದ ದೊಡ್ಡ ಉಡುಗೊರೆಯಾಗಿದೆ. ಈ ಚಿನ್ನವನ್ನ ರಾಮ ಮಂದಿರದ ಬಾಗಿಲುಗಳು ಮತ್ತು ಗರ್ಭಗುಡಿ, ತ್ರಿಶೂಲ, ಡಮರು ಮತ್ತು ಕಂಬಗಳನ್ನ ಅಲಂಕರಿಸಲು ಬಳಸಲಾಗಿದೆ. ಇದು ರಾಮ ಮಂದಿರ ರಚನೆಗೆ ಉತ್ತಮ ಸ್ಪರ್ಶವನ್ನ ನೀಡಿದೆ. ಹೀಗೆ ಆಭರಣಗಳು ಸಹ ರಾಮನ ಅಂದವನ್ನ ಹೆಚ್ಚಿಸ್ತಾ ಇದ್ದು, ಒಟ್ಟಾರೆಯಾಗಿ ಶ್ರೀರಾಮ ದಿನೇ ದಿನೇ ಮತ್ತಷ್ಟು ಪ್ರಜ್ವಲಿಸ್ತಾ ಇದ್ದಾನೆ. ಮುಖದಲ್ಲಿ ತೇಜಸ್ಸು ಎದ್ದು ಕಾಣಿಸ್ತಾ ಇದೆ. ಹೀಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಅಥವಾ ನೀವೇನಾದ್ರೂ ರಾಮನ ಮೂರ್ತಿಯಲ್ಲಿ ವ್ಯತ್ಯಾಸಗಳನ್ನ ಕಂಡು ಹಿಡಿದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.